ನೋಡಿ, ಮೂಡನ್ನು ನೀವು ಕೆಲವು ಗಂಟೆ ಕೆಡಿಸ್ಕೊಂಡ್ರೆ ಸ್ವಲ್ಪ ಮೂಡ್ ಕೆಡುತ್ತೆ, ಓಕೆ, ಎಲ್ಲರಿಗೂ ಆಗುತ್ತೆ. ಅದನ್ನು ಕೆಲವು ಗಂಟೆ ಕೆಡಿಸ್ಕೊಂಡ್ರೆ ನೀವು ಮೂಡು, ನಿಮ್ಮದು ಅದೇ ಟೆಂಪರ್ಮೆಂಟಿಗೆ ಬಂದುಬಿಡುತ್ತೆ. ಸ್ಲೋಲಿ ನಮ್ಮ ಮನಸ್ಥಿತಿ ಮನೋಧರ್ಮ ಅದಾಗ್ಬಿಡುತ್ತೆ. ಆ ಮನೋಧರ್ಮ ಆಗಕ್ಕೆ ಬಿಟ್ಬಿಟ್ರೆ ನೀವು, ಅದು ಎಷ್ಟು ಒಳಗೆ ಹೋಗುತ್ತೆ ಅಂದರೆ ನಿಮ್ಮ ವ್ಯಕ್ತಿತ್ವ ಆಗೋಗುತ್ತೆ. ಅದು ಯಾವಾಗ ವ್ಯಕ್ತಿತ್ವ ಪರ್ಸನಾಲಿಟಿ ಆಗೋಯ್ತೋ ಇಟ್ ಲೀಡ್ಸ್ ಟು ಡಿಪ್ರೆಷನ್. ಯಾವ ಮೂಡ್ ಹಾಳಾಗಿದ್ದು ಮೂಡನ್ನ ಡಿಪ್ರೆಷನ್ ತನಕ ತೊಗೊಂಡು ಹೋಗೋರು ನಾವೇನೆ. ಬೇಸಿಕಲಿ ಅದು ಸ್ವಲ್ಪ ಸ್ಟ್ರೆಸ್ ಆಗಿದೆ. ಯಾರಿಗೆ ಸ್ಟ್ರೆಸ್ ಆಗಲ್ಲ? ಎಲ್ರಿಗೂ ಸ್ಟ್ರೆಸ್ ಆಗುತ್ತೆ. ಯಾತಕ್ಕೆ ಆ ಸ್ಟ್ರೆಸ್ಸನ್ನು ತೊಗೊಂಡೋಗಿ ಡಿಪ್ರೆಷನ್ ಮಾಡ್ಕೊಂಡಿರೋರು ಪರ್ಸನಾಲಿಟಿಗೆ ತಂದ್ಕೊಂಡು ಅವರು ಮನೋಧರ್ಮ ಕೆಡಿಸ್ಕೊಂಡು, ಇದು ವೀಕ್ನೆಸ್ ಅಲ್ವಾ? ನಾವು ನೋಡ್ಕೋಬೇಕು ಯಾವ ಸ್ಟೇಜಲ್ಲಿದ್ದೀವಿ. ನಂಗೆ ಸ್ಟ್ರೆಸ್ ಆಗಿದೆಯಾ? ಆ ಸ್ಟ್ರೆಸ್ಸಿಂದ ಹೇಗೆ ನನ್ನ ಟೆಂಪರ್ಮೆಂಟ್ ಬೇರೆ, ಆದರೆ ಸ್ಟ್ರೆಸ್ ಆಗಿದೆ, ನಾನು ಅದನ್ನು ದೂರ ಇಡಬೇಕು, ಇಲ್ಲ ನನ್ನ ಟೆಂಪರ್ಮೆಂಟಿಗೆ ಬಂದ್ಬಿಡುತ್ತದು. ಏನು ನೀವು ಕೇಳದೇ ಬರುತ್ತೆ, ನಿಮ್ಮ ವ್ಯಕ್ತಿತ್ವದಲ್ಲಿ ಇಳಿಯುತ್ತೆ. ಆಮೇಲೆ ಡಿಪ್ರೆಷನ್ ಆಗುತ್ತೆ. ಸ್ಟ್ರೆಸ್ ಹೋಗಿ ಡಿಪ್ರೆಷನ್ ಆಗೋದು ಅದು ಬಹಳ ವೀಕ್ ಆಗಿದ್ದರೆ ಮಾತ್ರ. ಸ್ಟ್ರೆಸ್ ಆದ ತಕ್ಷಣ ಡಿಪ್ರೆಷನ್ವರೆಗೂ ತೊಗೊಂಡೋಗ್ಬೇಡಿ. ಕೂತ್ಕೊಳ್ಳಿ, ಕಣ್ಮುಚ್ಕೊಳ್ಳಿ, ಡೀಪಾಗಿ ಉಸಿರು ತಗೊಳ್ಳಿ, ಸ್ವಲ್ಪ ಪ್ರಾಣಾಯಾಮ ಮಾಡಿ, ಮೆಡಿಟೇಷನ್ ಮಾಡಿ ಹೊರಗೆ ಬನ್ನಿ.